ಕೊನೆಗೂ ಕೂಡ ರಶ್ಮಿಕಾ ಮಂದಣ್ಣ ಅವರು ಮೌನವನ್ನ ಮುರಿದಿದ್ದಾರೆ. ಅವರು ರೀಸೆಂಟ್ ಡೇಸ್ ಅಲ್ಲಿ ಧನ್ಯವಾದವನ್ನ ಕೂಡ ತಿಳಿಸಿದ್ದಾರೆ. ಅಂದ್ರೆ ಅವರ ಮದುವೆಗೆ ಯಾರದೇ ಕೂಡ ಸ್ಟಾರ್ಸ್ ಗಳಿಗೆ ಕರೆಯೋದಿಲ್ವಂತೆ. ಹಾಗೇನೆ ಒಂದು ರಿಸೆಪ್ಷನ್ ಕೂಡ ಬಹಳ ದೊಡ್ಡದಾಗಿ ನಡೆಯುತ್ತಂತೆ. ಅಭಿಮಾನಿಗಳಿಗೂ ಕೂಡ ಇಲ್ಲಿ ಪ್ರವೇಶ ಇಲ್ವಂತೆ. ಇವಾಗ ಕೊನೆಗೂ ಕೂಡ ರಶ್ಮಿಕಾ ಮಂದಣ್ಣ ಅವರು ಮದುವೆಯ ವಿಚಾರವನ್ನ ಒಪ್ಕೊಂಡಿದ್ದಾರೆ, ಉತ್ತರವನ್ನ ಕೊಟ್ಟಿದ್ದಾರೆ, ಕೊನೆಗೂ ಕೂಡ ಒಪ್ಕೊಂಡಿದ್ದಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಹಿಂಡರಾಜ್. ರಶ್ಮಿಕಾ ಮಂದಣ್ಣ ಅವರ ಮದುವೆಗೆ ಇನ್ನೇನು 2-3 ದಿನ ಅಷ್ಟೇ ಬಾಕಿ ಇರುವಂಥದ್ದು. ಸೊ ಈಗಾಗಲೇ ಅವರ ಮದುವೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಗಳು ಕೂಡ ನಡೆಸ್ತಾ ಇದ್ದಾರೆ. ರಾಜಸ್ಥಾನದ ಉದಯಪುರದಲ್ಲಿ 26ನೇ ತಾರೀಕು ಮದುವೆ ನಡೆಯುತ್ತೆ. ಆನಂತರದಲ್ಲಿ ಮಾರ್ಚ್ 4ನೇ ತಾರೀಕು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರಿಸೆಪ್ಷನ್ ಕೂಡ ನಡೆಯುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ಸೆಟ್ಗಳು ಕೂಡ ರೆಡಿ ಆಗಿದೆ ಅವರ ಮದುವೆಗೆ ಸಂಬಂಧಪಟ್ಟಂತೆ. ರಾಜಸ್ಥಾನದ ಈ ಒಂದು ಉದಯಪುರ ಅನ್ನೋದು ಬಹುಕಾಲದಿಂದಲೂ ಕೂಡ ಅಂದರೆ ಒಳ್ಳೊಳ್ಳೆ ದೊಡ್ಡ ಬಹುದೊಡ್ಡ ತಾರಾ ಜೋಡಿಗಳು ಮದುವೆ ಆಗಿರುವಂತಹ ಒಂದು ಸೆಟ್ನಲ್ಲಿ ಇವಾಗ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಇವರು ಕೂಡ ಮದುವೆ ಆಗ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಅವರ ಮದುವೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಗಳನ್ನು ಈಗಾಗಲೇ ನೀವು ನೋಡಿರ್ತೀರಾ. ಕೊನೆಗೂ ಆದರೂ ಕೂಡ ಒಂದು ಡೌಟ್ ಇತ್ತು ಎಲ್ರಿಗೂ ಕೂಡ, ಇವರಿಬ್ಬರು ಮದುವೆ ನಿಜವಾಗ್ಲೂ ಈ ವಿಷಯ ಮದುವೆ ವಿಚಾರ ನಿಜನಾ ಅಥವಾ ಸುಳ್ಳ ಏನು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ರಶ್ಮಿಕಾ ಮಂದಣ್ಣ ಅವರು ಮೌನವನ್ನು ಮುರಿದಿದ್ದಾರೆ. ಅಂದರೆ ಮದುವೆಯ ಬಗ್ಗೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ಮುಂಚೆ ಮದುವೆಗೆ ಒಂದು ಧನ್ಯವಾದ ತಿಳಿಸಿದಾಗ, ಅಭಿನಂದನೆಗಳನ್ನು ತಿಳಿಸಿದಾಗ ಅವರು ರೀಸೆಂಟ್ ಡೇಸಲ್ಲಿ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ. ಅಂದರೆ ಬಾಲಿವುಡ್ ಹಂಗಾಮದವರು ರಶ್ಮಿಕಾ ಮಂದಣ್ಣಗೆ ಅಭಿನಂದನೆಗಳು ಅಂತೇಳಿ ಒಂದು ಮೆಸೇಜನ್ನು ಕಳಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಶ್ಮಿಕಾ ಮಂದಣ್ಣ ಅವರು ಕೂಡ ಅಂದರೆ ಮದುವೆ ಆಗ್ತಾ ಇಲ್ಲ ಅಂತ ಅಂದಾಗ ಅವರು ಸೈಲೆಂಟ್ ಆಗಿರ್ತಾರೆ ಅಥವಾ ಇಗ್ನೋರ್ ಮಾಡ್ತಾರೆ. ಬಟ್ ಇಲ್ಲಿ ರಶ್ಮಿಕಾ ಮಂದಣ್ಣ ಆ ಕೆಲಸ ಮಾಡಲ್ಲ. ಆ ಥ್ಯಾಂಕ್ಸ್ ಅನ್ನು ತಿಳಿಸಿದ್ದಾರೆ, ಧನ್ಯವಾದಗಳನ್ನು ಕೂಡ ತಿಳಿಸಿ ಒಂದು ನಗುವಂತಹ ಇಮೋಜಿಯನ್ನು ಅವರು ಕಳಿಸಿರುವಂಥದ್ದು. ಸೊ ಈಗಾಗಲೇ ರಶ್ಮಿಕಾ ಮಂದಣ್ಣ ಅವರ ಮದುವೆಯ ವಿಚಾರ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಈ ಕಡೆ ಬಿ ಟೌನಲ್ಲೂ ಕೂಡ ಹಾಗೆ ಈ ಕಡೆ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ಒಂದಷ್ಟು ಸೌಂಡ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಅಂದರೆ ಅವರ ಮದುವೆಗೆ ಯಾರದೇ ಕೂಡ ಸ್ಟಾರ್ಸ್ಗಳಿಗೆ ಕರೆಯೋದಿಲ್ವಂತೆ. ಜೊತೆಗೆ ಒಂದಷ್ಟು ವಿದೇಶದಿಂದ ಬೌನ್ಸರ್ಸ್ಗಳನ್ನು ಕರೆಸ್ಕೊಳ್ತಾ ಇದ್ದಾರಂತೆ, ಸಿಬ್ಬಂದಿಗಳನ್ನು ನೇಮಕ ಮಾಡ್ಕೊಳ್ತಾ ಇದ್ದಾರಂತೆ. ಹಾಗೆ ಫೋನ್ಸ್ ಉಪಯೋಗಿಸಂಗಿಲ್ವಂತೆ ಅವರ ಮದುವೆನಲ್ಲಿ. ಹಾಗೆಯೇ ಒಂದು ರಿಸೆಪ್ಷನ್ ಕೂಡ ಬಹಳ ದೊಡ್ಡದಾಗಿ ನಡೆಯುತ್ತಂತೆ. ಅಭಿಮಾನಿಗಳಿಗೂ ಕೂಡ ಇಲ್ಲಿ ಪ್ರವೇಶ ಇಲ್ವಂತೆ ಅನ್ನುವಂತಹ ಸಾಕಷ್ಟು ವಿಚಾರಗಳು ಈಗಾಗಲೇ ಹರಿದಾಡ್ತಾ ಇದೆ. ಇದರ ಜೊತೆಗೆ ಇವಾಗ ಕೊನೆಗೂ ಕೂಡ ರಶ್ಮಿಕಾ ಮಂದಣ್ಣ ಅವರು ಮದುವೆಯ ವಿಚಾರವನ್ನು ಒಪ್ಕೊಂಡಿದ್ದಾರೆ. ಸೊ ಇದೇ ಫೆಬ್ರವರಿ 26ನೇ ತಾರೀಕು ಬಹಳ ದೊಡ್ಡದಾಗಿ ರಶ್ಮಿಕಾ ಮಂದಣ್ಣ ಅವರು ಹಾಗೆ ವಿಜಯ್ ದೇವರಕೊಂಡ ಅವರ ಮದುವೆ ನೆರವೇರ್ತಾ ಇದೆ. ಜೊತೆಗೆ ಮಾರ್ಚ್ 4ನೇ ತಾರೀಕು ಒಂದು ರಿಸೆಪ್ಷನ್ ಕೂಡ ನೆರವೇರ್ತಾ ಇದೆ. ಆಗಾಗ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಅವರು ಏರ್ಪೋರ್ಟ್ನಲ್ಲಿ ಒಟ್ಟಿಗೆ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ರೀಸೆಂಟಾಗಿ ಒಂದು 4-5 ದಿನಗಳಲ್ಲಿ ಇವರಿಬ್ಬರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಇದರ ಜೊತೆಗೆ ಈ ಹಿಂದೆ ವಿಜಯ್ ದೇವರಕೊಂಡ ಅವರಾಗಲಿ ಅಥವಾ ರಶ್ಮಿಕಾ ಮಂದಣ್ಣ ಅವರಾಗಲಿ ಪಾಪರಾಜಿಗಳ ಕೈಲಿ ಏನಾದರೂ ಸಿಕ್ಕಾಗ ಏನಾದರೂ ಒಂದು ಆ್ಯಕ್ಷನ್ ಮಾಡ್ತಾ ಇದ್ರು ಅಥವಾ ಹಾಯ್ ಹೇಳ್ತಾ ಇದ್ರು, ಏನಾದರೂ ಮಾತಾಡ್ತಾ ಇದ್ರು. ಬಟ್ ಈ ಒಂದು ಕಳೆದ 4 ದಿನಗಳಿಂದ ಏನಿಬ್ರು ಕೂಡ ಏರ್ಪೋರ್ಟ್ನಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಿದ್ದಾರೆ. ಈ 4 ದಿನವೂ ಕೂಡ ರಶ್ಮಿಕಾ ಆಗಲಿ ಅಥವಾ ವಿಜಯ್ ದೇವರಕೊಂಡ ಅವರು ಆಗಲಿ ಯಾವುದೇ ರೀತಿಯ ರಿಯಾಕ್ಷನ್ ಕೂಡ ಕೊಡ್ತಾ ಇಲ್ವಂತೆ. ಅವ್ರು ಏನು ಕೇಳಿದ್ರು ಕೂಡ ಬಹಳ ಸೈಲೆಂಟ್ ಆಗಿರ್ತಾ ಇದ್ರಂತೆ. ಸೊ ಈಗ ಮೌನಂ ಸಮ್ಮತಿ ಲಕ್ಷಣಂ ಅನ್ನುವ ರೀತಿಯಲ್ಲಿ ರಶ್ಮಿಕಾ ಮಂದಣ್ಣ ಅವರ ಈ ಒಂದು ಮೌನ, ನಾವು ಮದುವೆ ಆಗ್ತಾ ಇದ್ದೀವಿ ಅಂತ ಹೇಳ್ತಾ ಇದೆಯೋ ಅಥವಾ ಗೊತ್ತಿಲ್ಲ, ಅವ್ರ ಮದುವೆ ಇದೇ 26ನೇ ತಾರೀಕು ನೆರವೇರ್ತಾ ಇದೆ. ಅದಕ್ಕೆ ರಶ್ಮಿಕಾ ಮಂದಣ್ಣ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ, ಕೊನೆಗೂ ಕೂಡ ಒಪ್ಕೊಂಡಿದ್ದಾರೆ. ಇದು ಅವರ ಅಭಿಮಾನಿ ವಲಯದಲ್ಲಿ ಒಂದಷ್ಟು ಖುಷಿಗೂ ಕೂಡ ಕಾರಣವಾಗಿದೆ. ಸೊ ಕಾದ್ ನೋಡೋಣ ಅವರ ಮದುವೆ ಎಷ್ಟು ಭರ್ಜರಿಯಾಗಿ ನೆರವೇರುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾರೆ ಕನ್ನಡ ಪಿಕ್ಚರ್.